ಕೂಡ ಇದ್ದೇ ಇರ್ತದೆ. ಅದಕ್ಕೋಸ್ಕರ ಅಂತ ಗುರುಗಳಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥ ಗುರುಗಳನ್ನು ಸಾಕ್ಷಾತ್ ತತ್ವಾದ ಆದಿ ಮೂಲ ಗುರುವಿನ ಮೂಲ ಗುರುವಿನ ಸಾಕ್ಷಾತ್ ಪರಮಾತ್ಮನೇ ನಮಗೆ ಯಾಕೆ ಅಜ್ಞಾನದಲ್ಲಿ ಎರಡು, ಹೊರಗಿನ ಅಂಧಕಾರ ಒಳಗಿನ ಅಂಧಕಾರ. ಹೊರಗಿನ ಅಂಧಕಾರ ಬಂದಾಗ ನಮ್ಮ ಪಾಠ್ಯ ಪದಾರ್ಥ ಜ್ಞಾನವಾಗುವುದಿಲ್ಲ. ಈಗಾಗಲೇ ದೀಪ ಹೋಯಿತು, ಎಷ್ಟು ಒದ್ದಾಡ್ತಾ ಇದ್ವಿ ನಾವು. ಹಾಗೆ ಪರಮಾತ್ಮ ಪ್ರತಿದಿವಸ ಒಂದು ಸೆಕೆಂಡು ವ್ಯತ್ಯಾಸವಾಗದಂತೆ ಸೂರ್ಯೋದಯವನ್ನ ಮಾಡಿಸಿ ಬಾಹ್ಯ ಅಂಧಕಾರವನ್ನು ಪರಿಹಾರ ಮಾಡಿ ಬಾಹ್ಯ ಪದಾರ್ಥ ಜ್ಞಾನವನ್ನು ಮಾಡಿಕೊಂಡಿದ್ದಾರೆ. ಅದರಂತೆ ಅನೇಕ ವೇದವ್ಯಾಸಾದಿ ರೂಪಗಳನ್ನ ಧಾರಣೆ ಮಾಡಿಕೊಂಡು ದುರ್ಮತಗಳನ್ನೆಲ್ಲ ಖಂಡನೆ ಮಾಡಿ ಸಮೀಚೀನವಾದ ಮತವನ್ನ ಬ್ರಹ್ಮಮೀಮಾಂಸಾ ಶಾಸ್ತ್ರವನ್ನ ನಿರ್ಮಾಣ ಮಾಡಿ ಒಳಗಿರತಕ್ಕ ಜ್ಞಾನವನ್ನು ಪರಿಹಾರ ಮಾಡಿದ ಮಹಾನುಭಾವ ಸಾಕ್ಷಾತ್ ಶ್ರೀ ಅನಂತ ಶ್ರೀ. ಇಂಥ ಮಹೋಪಕಾರ ಮಾಡಿದ ಪರಮಾತ್ಮನ ಒಂದು ಉಪಕಾರವನ್ನ ನಾವು ಪ್ರತಿದಿವಸ 24 ಗಂಟೆ ಸ್ಮರಣ ಮಾಡಿದರೂ ಸಾಲದು ಸಾಲದು ಸಾಲದು. ಹಾಗೆ ಮಾಡಲಿಕ್ಕೆ ಶಕ್ಯವಿಲ್ಲ ಅಂತ ಇಟ್ಟುಕೊಂಡು ಪ್ರಾಚೀನರು ಆ ಉದ್ದೇಶದಿಂದಲೇ ಸಂಧ್ಯಾವಂದನ ಬೇಡಪ್ಪ, ದಿವಸಕ್ಕೆ 3 ಕಾಲದಲ್ಲಿ ಆದರೂ ಆ ಭಗವಂತನ ಉಪಕಾರ ಸ್ಮರಣವನ್ನು ನೀವು ಮಾಡಲಿ ಹೇಳೋದಕ್ಕೋಸ್ಕರನೇ ಸಂಧ್ಯಾವಂದನ. ಸಂಧ್ಯಾ ವಂದನ ಅಂದ್ರೆ ವದಿ ಅಭಿವಾದನ ಸ್ತುತ್ಯೋಹೋ ಅಂತಿದ್ದರಿಂದ ಭಗವಂತನ ಗುಣಗಾನ ಮಾಡತಕ್ಕಂತೆ ಸ್ತೋತ್ರ. ಬೇರೆ ವದಿಯ ಸ್ತೋತ್ರ ಅಂದ್ರೆ ಗುಣೋತ್ಕರ್ಷ ಪ್ರತಿಪಾದನೆ ಮಾಡುವ ಶಬ್ದ ಉಚ್ಚಾರಣ. ಅದೇ ಗಾಯತ್ರಿ ಮಂತ್ರ, ಬೇರೆ ಏನಿಲ್ಲ. ಭಗವಂತನ ಗುಣೋತ್ಕರ್ಷವನ್ನು ತಿಳಿಸಿಕೊಡತಕ್ಕಂತ ಶಬ್ದವನ್ನು ಉಚ್ಚಾರ ಮಾಡೋಣವೇ ಸಂಧ್ಯಾವಂದನ. ಬೇರೆ ಸಂಧ್ಯಾವಂದನ ಬೇರೆ ಯಾವುದು. ಯಾಕೆ ಅವರು ಅರ್ಥ ಹೇಳಿದ್ರು, ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಎಂಬುದಕ್ಕೆ ನಮ್ಮ ಶ್ರೀಮದಾಚಾರ್ಯರು ಅರ್ಥ ಹೇಳಿಕೊಡು. ಗುಣೇಶ್ವರ ಪೃಥವಿತ ವರ್ಣೇಯೋ ಗುಣೋನ್ನತೆ ಭಾರತಿ ಜ್ಞಾನ ರೂಪತ್ವಾತ್ ಭರ್ಗೋ ಧ್ಯೇಯೋ ಗಿರೇಪಿ ದೇವಕೋಶೇಷ ಬುದ್ಧೀನಾಂ ಸಗಾಯಿತ್ಯರ್ಥೈರಿತ ಪ್ರಕಾರವಾಗಿ ಈ ಗಾಯತ್ರಿ ಮಂತ್ರದ ಅರ್ಥ ಏನು ಅಂತಂದ್ರೆ ಪರಮಾತ್ಮ ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ ಮತ್ತು ಸಕಲ ದೋಷ ವಿದೂರನಾಗಿದ್ದಾನೆ, ಸಕಲ ಜಗತ್ ಜನ್ಮಾದಿಗೆ ಕಾರಣನಾಗಿದ್ದಾನೆ. ಇಂಥ ಪರಮಾತ್ಮ ರೂಪವನ್ನು ಧ್ಯಾನ ಮಾಡೋಣ. ಅದರಿಂದ ಭಗವಂತ ಅನುಗ್ರಹ ಮಾಡಿ ನಮಗೆ ನಮ್ಮ ಇಂದ್ರಿಯಗಳನ್ನ ಅಸದ್ವಿಷಯಗಳಲ್ಲಿ ಹೋಗದಂತೆ ಸದ್ವಿಷಯಕವಾಗಿ ಹೋಗಿ ಉತ್ತಮವಾದ ಜ್ಞಾನವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡವೇ ಈ ಗಾಯತ್ರಿ ಮಂತ್ರದ ಅರ್ಥ. ಇದರಿಂದ ಏನಾಯಿತು, ಪರಮಾತ್ಮನ ಗುಣೋತ್ಕರ್ಷ, ನೀ ಸರ್ವೋತ್ತಮನಾಗಿದ್ದೀಯಾ, ಗುಣಪರಿಪೂರ್ಣನಾಗಿದ್ದೀಯಾ, ಸಕಲರಿಂದ ಭಜನೀಯಾಗಿದ್ದೀಯಾ, ಜ್ಞಾನರೂಪನಾಗಿದ್ದೀಯಾ, ಈ ರೀತಿಯಾಗಿ ಭಗವಂತನನ್ನ ಕೊಂಡಾಡ್ತಕ್ಕಂಥ ಶಬ್ದವನ್ನು ಉಚ್ಚಾರ ಮಾಡಿದರೆ ನಮಗೆ ಅದು ಉಪಕಾರವನ್ನು ಮಾಡಿದಂತೆ ಆಗ್ತದೆ. ಕೃತಜ್ಞರಾಗ್ತಾ ಇದ್ದೇವೆ. ಆದ ಕಾರಣ ಪ್ರತಿಯೊಬ್ಬರು ಕೂಡ